ಗೊತ್ತಾ ನಿಮ್ಗೆ? ಗೊತ್ತಿಲ್ವಾ? ಕಾಡಲ್ಲಿ ಬಯಲೈನ್ ಅಂತ ಮಾಡ್ತಾರೆ. ಕಾಡಲ್ಲಿ ಗಾಳಿಚೀನಿಂದ ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಅರಣ್ಯ ಇಲಾಖೆ ಮಾಡಿರುವಂತ ಮುಖ್ಯ ಕಾರ್ಯ ಬಯಲೈನ್ ಅಂತ ಹೇಳ್ಬಿಟ್ಟು ಒಂದಷ್ಟು ಗಿಡಗಳನ್ನೆಲ್ಲ ಕಟ್ ಮಾಡ್ಬಿಟ್ಟು ಗುಡ್ಡೆ ಹಾಕಿರ್ತಾರೆ. ಬೇಸಿಗೆ ಬರೋದಕ್ಕೂ ಮೊದಲು ಅದನ್ನೆಲ್ಲ ಬೆಂಕಿ ಹಾಕಿ ಸುಟ್ಬಿಟ್ಟು ಆಮೇಲೆ ಅವ್ರ ಮನೆಗೆ ಹೋಗೋದು. ಬೆಂಕಿ ಗಿಡಿ ಹಾಸ್ಬಿಟ್ಟೆ ಮನೆಗೆ ಹೋಗ್ತಾರೆ, ಹಾಸ್ಬಿಟ್ಟು ಬೆಳೆ ಹೋಗ್ತಾರೆ. ಅದ್ರ ನೀವು ಮಾಡ್ತೀರಾ? ಮಾಡಲ್ಲ ಹಿರಿಯಟ್ಗಳು ನೀವು. ಸರಿ ಬಿಡು ಕುಪೇಂದ್ರ, ಅದವ್ನು ಕೇಳಿದ್ರು ಅರ್ಥ ಆಗಕ್ಕಿಲ್ಲ. ಮತ್ತೆ ಮೀಟಿಂಗ್ ನಾಗ ಏನ್ ವಿಚಾರ ಮಾತಾಡಿದ್ರಪ್ಪ? ಅದೇ ಆಯ್ತು ಹೇಳಮ್ಮ. ರೈಟ್ ಮೇಡಮ್, ಇವಾಗ ಆವಾಜ್ ಬೇಕಾಗಿಲ್ಲ. ಈಗೇನಿದ್ರು ಫಾರೆಸ್ಟ್ ಫೈರ್ ಬಗ್ಗೆ ಮಾತಾಡ್ತಾ ಇದ್ರು ಜಾಸ್ತಿ. ಅದು ಅಲ್ಲದೆ ಕಾಡೊಳಗಡೆ ಯಾವ ರೈತರು ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಆಡ್ ವಯಸ್ಸವ್ರ ಬಗ್ಗೆ ಹೆಚ್ಚು ನಿಗಾ ವಹಿಸಿ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಬೇಟೆ ಆಗ್ತಾ ಇದೆ, ಬೇಟೆ ಬಗ್ಗೆ ಸಹ ರಾತ್ರಿ ಹೊತ್ತು ಬಸ್ ಮಾಡಿ ಅಂತ ಹೇಳಿದ್ದಾರೆ. ಅದು ಅಂದ್ರೆ ಇತ್ತೀಚೆಗೆ ಆನೆ ಹಾವಳಿ ಜಾಸ್ತಿ ಆಗಿರ್ಬೇಕಲ್ವಾ ನಿಮ್ಮೂರಲ್ಲೆಲ್ಲ? ಆನೆಗಳು ಪ್ರತಿದಿನ ಸಹ ತಡಿಬೇಕು ಅಂತ ಸಹ ಸಮಾಚಾರಗಳಿಗೆಲ್ಲ ಹೇಳ್ತಾ ಇದ್ರು, ಜನ ಹೇಳ್ತಾ ಇದ್ರು. ಹೌದಾ ಕುಪೇಂದ್ರ? ಹಂಗಾದ್ರೆ ಆಡ್ಮೇಸಕ್ಕೆ ಸೌದೆ ತರಕ್ಕೆ ಬಿಡಲ್ವಾ? ಏನ್ ಮಾಡೋಣ? ಏನ್ ನೀವ್ ಹಿಂಗ್ ಹೇಳ್ತಿದ್ದೀರಾ? ಕಾಡೊಳಗಡೆ ಹೋಗ್ಬಾರ್ದು ಅಂತ ನಾವ್ ಹೆಸರ ಹೇಳಿದ್ದೀರ, ಆದ್ರೆ ನೀವು ಕಾಡೊಳಗಡೆ ಹೋಗ್ತಾನೆ ಇರ್ತೀರಾ. ಅದು ಒಂದು ಏನಂದ್ರೆ ಕಾಡೊಳಗಡೆ ಹೋದ್ಮೇಲೆ ನೀವು ಸುಮ್ನೆ ಬರ್ತೀರಾ, ನೀವು ಸಿಗರೇಟ್ ಸೇರ್ತೀರಾ, ಆಮೇಲೆ ಬೆಂಕಿ ಹಾಕ್ತೀರಾ. ಅದರಿಂದ ದೊಡ್ಡ ಬೆಂಕಿ ಆಗಿ ಕಾಡೆಲ್ಲ ಸುಟ್ಟೋಗ್ಬಿಡುತ್ತೆ. ಅದಕ್ಕೆ ಯಾರು ನೀವು ಕಾಡೊಳಗಡೆ ಹೋಗ್ಬಾರ್ದು ಅಂತ ನಾವ್ ಹೇಳ್ತಿರೋದು. ಬಿಡಪ್ಪ, ಆ ಕಾಡು